ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ? ಆಯ್ತು, ಇನ್ವಿಟೇಷನ್ ಕೊಡೋಕ್ಕೆ ಹೋಗಿ ಕರೆಯೋಕ್ಕೆ 5 ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ. ಅಲ್ಲೇ ಡಿ ಕೆ ಶಿವಕುಮಾರ್ ಅಣ್ತಮಾಸ್ ಇಬ್ರು ಅಲ್ಲೇ ಕೂತ್ಕೊಳೋದು. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳೋ ಅವಶ್ಯಕತೆ ಏನಿತ್ತು? ಅಂದ್ರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂತ ಅವಶ್ಯಕತೆನೇ ಬರ್ತಾ ಇರಲ್ಲ ಅವ್ರಿಗೆ. ಅಂದ್ರೆ ಇವತ್ತು ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ. ಯಾವ ಕಾಂಗ್ರೆಸ್ ಇವತ್ತು ಅಭಿವೃದ್ಧಿ ಚಿಂತನೆಯನ್ನ ಮಾಡಬೇಕಾಯಿತು, ರೈತರ ಕಷ್ಟಗಳನ್ನ ಕೇಳಬೇಕಾಯಿತು. ಒಂದ್ ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ಲ. ಇನ್ನೂ ಒಂದ್ ಕಡೆ ಕಾಡು ಮೃಗಗಳ ಹಾವಳಿಯಿಂದ ಜನ ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡು ಮೃಗಗಳು, ಅದು ಕೂಡ ಸುಮಾರು ಜಿಂಕೆಗಳು, 23 ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಬಿಟ್ಟು ಡೆಲ್ಲಿಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅಂತ ಗನಂದಾರಿ ಕಾರ್ಯ ಏನು? ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅದೇನೋ 100 ಶಂಕುಸ್ಥಾಪನೆಗಳನ್ನ ಮಾಡಬೇಕು ಅಂತ. ಆಯ್ತು, ಶಂಕುಸ್ಥಾಪನೆ ಮಾಡಕ್ಕೆ ಕರೆಯಕ್ಕೆ 5 ನಿಮಿಷದ ಕೆಲಸ ಅಲ್ಲ. ಅಂದ್ರೆ ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ, ಮ್ಯೂಸಿಕಲ್ ಚೇರ್. ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು. ಯಾರು ಸೀಟ್ ಮೇಲೆ ಕೂತ್ಕೊಂತಾರೆ, ಆ ಮ್ಯೂಸಿಕಲ್ ಚೇರ್ ಅಷ್ಟೇ. ಅದು ನಡೀತಾ ಇರುವಂತ ಘಟನೆ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ. ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರು? ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾಕೆ ಭೇಟಿ ಮಾಡಿದ್ರು? ಇನ್ನು ಕೆಲವು MLAಗಳು ಈಗಾಗಲೇ ಬಟ್ಟೆ ಎಲ್ಲ ಹೊಲಿಸ್ಕೊಂಡು ಮಂತ್ರಿ ಆಗಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನ ಮಾಡ್ತಾ ಇದ್ದಾರೆ? ಏನು ಇಲ್ಲ ಅಂದ್ರೆ ಇವೆಲ್ಲ ಯಾಕೆ ನಡೀತಾ ಇದೆ? ಓಕೆ, ಬಿಜೆಪಿ ಆಪಾದನೆ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಹೇಳೋದೆಲ್ಲ ಸುಳ್ಳು. ಹಂಗೆ ಸುಳ್ಳಾದ್ರೆ ನೀವ್ ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ? ಎಲ್ಲರೂ ಯಾಕೆ ಖರ್ಗೆಯನ್ನು ಹೋಗಿ ಭೇಟಿ ಮಾಡ್ತಾರೆ? ಯಾವತ್ತೂ ಇಲ್ದಿದ್ದು. ಹಿಂದೆ ಖರ್ಗೆ ಅವ್ರು 100 ಸರಿ ಬಂದವ್ರೆ ಕರ್ನಾಟಕ. ಅವಾಗ ಯಾರು ಭೇಟಿ ಮಾಡದಿದ್ದು, ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ? ಅಂದ್ರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ. ಬಿಹಾರ ಚುನಾವಣೆ ಆದ್ಮೇಲೆ ಅವ್ರಿಗೂ ರಾಹುಲ್ ಗಾಂಧಿ ಅವ್ರಿಗೂ ಮಖ ತೋರ್ಸಕ್ ಆಗ್ತಾ ಇಲ್ಲ. ಅವರು ಒಂಥರ ಗೂಡು ಸೇರ್ಬಿಟ್ಟವ್ರೆ. ಸೊ ಇವ್ರು ಹೋಗಿ ನಮ್ಮ ಅಧಿಕಾರದ ಹಸ್ತಾಂತರದ ಒಂದು ಕೆಲಸವನ್ನ ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉಳಿಸೋದು ಗಳಿಸೋದು. ಒಬ್ರು ಉಳಿಸ್ಕೊಳಕ್ ಹೋಗ್ತಾ ಇದ್ದಾರೆ, ಇನ್ನೊಬ್ರು ಗಳಿಸ್ಕೊಳಕ್ ಹೋಗ್ತಾರೆ. ಆದ್ರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ. ಡಿ ಕೆ ಶಿವಕುಮಾರ್ಗೆ ಪಂಗನಾಮ. ಇಷ್ಟು ದಿನ ಟೆಂಪಲ್ ರನ್ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತೈತೆ. ಯಾವ ದೇವರನ್ನು ವರ ಕೊಟ್ಟಿಲ್ಲ. ಈಗ ಹಾಸನಾಂಬೆ 2 ಸರಿ ವರ ಕೊಡ್ತು ಅಂದ್ರಲ್ಲ, ಅದರ ಪ್ರತಿಫಲ ಏನಾಗ್ತೈತೆ? ಹಾಸನಾಂಬೆ 2 ಸರಿ ವರ ಕೊಟ್ಟಿದ್ದು ಏನಾಗುತ್ತೆ? ಅದು ಹೋಗ್ತೈತೆ. ಕ್ಯಾಬಿನೆಟ್ ರೀಶಫಲ್ ಆಗಿಲ್ಲ ಅಂದ್ರೆ ಓಪನ್ ಇರ್ತದೆ, ಬಂಡವಾಳ ಬಾಕ್ಸ್ ಓಪನ್ ಆಗಿರ್ತದೆ. ಇಷ್ಟೇ ಫಾರ್ಮುಲಾ. ರಾಜ್ಯದ ಜನನೂ ಕೂಡ ಅದನ್ನೇ ತಿಳ್ಕೊಂಡ್ಲಿ. ಕ್ಯಾಬಿನೆಟ್ ರೀಶಫಲ್ ಆದ್ರೆ ಡಿ ಕೆ ಶಿವಕುಮಾರ್ ಇಲ್ಲ, ಆಗದೆ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಅವಕಾಶ ಇದೆ ಅಷ್ಟೇ. ಈಗಾಗಲೇ ಅರಣ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಕಾರಣ ಏನು? ಅಲ್ಲಿ ಆಹಾರದ ಕೊರತೆಯಿಂದನೋ ಅಥವಾ ಆಹಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಬೇರೆ ಏನಾದರೂ ರೋಗ ಬಂದಿದೆಯಾ? ಬರೋದಾದ್ರೆ ಯಾವ್ಯಾವ ಸೀಸನ್ ನಲ್ಲಿ ಏನೇನು ರೋಗ ಬರುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಮೊದಲೇ ವ್ಯಾಕ್ಸಿನೇಷನ್ ಯಾಕೆ ಕೊಡಲಿಲ್ಲ? ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ? ಇವೆಲ್ಲದಕ್ಕೂ ಫಾರೆಸ್ಟ್ ಇಲಾಖೆ ಉತ್ತರ ಕೊಡಬೇಕು. ಫಾರೆಸ್ಟ್ ಮಂತ್ರಿಗಳು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಇಷ್ಟೊಂದು 33ಕ್ಕೂ ಹೆಚ್ಚು ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದು. ಅದು ಅವರ ಸುರ್ಪದಿಯಲ್ಲಿ, ಫಾರೆಸ್ಟ್ ಅಲ್ಲಿ ಇರೋದಲ್ಲ, ಅವರ ಸುರ್ಪದಿಯಲ್ಲಿ ಇದ್ದಂಥದ್ದು ಸತ್ತಿರೋ ಅಂಥದ್ದು ನಿಜಕ್ಕೂ ಆಘಾತಕಾರಿಯಾದಂಥದ್ದು.
ಇನ್ನು ಫರ್ದರ್ ಆ ಥರದ ಘಟನೆ ಆಗದಂಗೆ ಇಲಾಖೆ ಗಮನ ಹರಿಸಬೇಕಾಗಿರೋದು ಸೂಕ್ತ ಅಂತ ಅನಿಸುತ್ತೆ. ನಿನ್ನೆ ಸಭೆಯನ್ನ ಮಾಡಿದ್ದೀರಿ. ನಾನು ಸುರೇಶ್ ಕುಮಾರ್ ಅವರು ಬಂದಿದ್ರು, ನಮ್ಮ ಉಪನಾಯಕರು ಸುನಿಲ್ ಅವರು, ಎಲ್ಲರೂ ಕೂಡ 5-6 ಜನ, ನಮ್ಮ ಪ್ರಮುಖ ವಿಶ್ವನಾಥ್ ಅವರು ಎಲ್ಲರೂ ಕೂಡ ಬಂದಿದ್ರು. ಬಹಳ ಚರ್ಚೆ ಆಗಿದೆ. ಪ್ರತಿ ಬಾರಿನೂ ಬೆಳಗಾವಿ ಅಧಿವೇಶನ ಕರೆದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀರಿ ಅಂತ ಹೇಳೋದು, ಕೊನೆಯಲ್ಲಿ ಅವಕಾಶ ಕೊಡೋದು, ಮುಖ್ಯಮಂತ್ರಿಗಳು ತಿಪ್ಪೆ ಸಾರಿಸಿ ಉತ್ತರವನ್ನು ಕೊಟ್ಟು ಹೋಗುವಂಥದ್ದು. ಅದಾಗಬಾರ್ದು ಈ ಸರಿ. ಅದಕ್ಕೋಸ್ಕರ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮೊದಲನೇ ಪ್ರಾರಂಭದಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಇದು ನಮ್ಮ ಪಟ್ಟು. ಇದು ನಾವು ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತೀವಿ, ಇದಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಮತ್ತೆ ಅವರು ಕಳೆದ 2-3 ಬಾರಿ ಉತ್ತರ ಕರ್ನಾಟಕದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು ವಿಧಾನಸಭೆಯಲ್ಲಿ ಉತ್ತರ ಕೊಡಬೇಕಾದ್ರೆ ಆ ಉತ್ತರಗಳ ಜಾರಿಗೆ ತಂದಿದ್ದೀರಾ ಇಲ್ಲ ಅಂತಲೂ ನಾವು ಪ್ರಶ್ನೆಯನ್ನು ಮಾಡ್ತೀವಿ. ಅದ್ರ ಜೊತೆಗೆ ಮಳೆ ಹಾನಿಯಾಗಿ ಬೆಳೆಗಳ ನಾಶ ಆಗಿದೆ, ಸಂಕಷ್ಟದಲ್ಲಿದ್ದಾರೆ. ಕಬ್ಬು ಬೆಳೆಗಾರದು ದೊಡ್ಡ ಸಮಸ್ಯೆ ಇದೆ. ಇನ್ನೂ ಸ್ಟ್ರೈಕ್ ನಡೀತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಸುಟ್ಟಾಕಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡೇ ಇಲ್ಲ. ಅದರಿಂದ ಈ ವಿಚಾರನೂ ಕೂಡ 2ನೇ ನಿಲುವಳಿಯಾಗಿ ನಾವು ತರ್ತಾ ಇದ್ದೀರಿ. 3ನೇದು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ. ಇವತ್ತು ಕೂಡ ಒಂದು ರೇಪ್ ಆಗಿದೆ. ದಿನನಿತ್ಯ ಪತ್ರಿಕೆ ತೆಗೆದರೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿದ್ರೆ ಇದೇ ಸುದ್ದಿ ಬರುವಂಥದ್ದು. ಲ್ಯಾಂಡ್ ಆರ್ಡರ್ ಫೇಲ್ಯೂರು, RSS ಪಥಸಂಚಲನ, ಗೊಂದಲ ಸೃಷ್ಟಿಯಾಗಿರುವಂಥದ್ದು, ಇವೆಲ್ಲನೂ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ ಈ 3 ಚರ್ಚೆ ಮಾಡಬೇಕು ಅಂತ ನಿನ್ನೆ ನಮ್ಮ ಸಭೆಯಲ್ಲಿ ನಾವು ಮಾತಾಡಿದ್ರಿ. ಇದನ್ನು ನಾವು JDSನ ನಾಯಕರು ಕುಮಾರಸ್ವಾಮಿಯವ್ರ ಜೊತೆನೂ ನಾನು ಮಾತಾಡ್ತೀನಿ. ಅವ್ರದ್ದು ಒಂದು ಸಭೆಯನ್ನು ನಾನು ಮಾಡ್ತೀನಿ. ಇಷ್ಟರಲ್ಲೇ ಕುಮಾರಸ್ವಾಮಿಯವ್ರ ಜೊತೆ ಸಭೆ ಮಾಡ್ತೀರಿ. ಆ ಸಂದರ್ಭದಲ್ಲಿ ಇನ್ನೇನು ಇದಕ್ಕೆ ಜೋಡಣೆ ಮಾಡ್ಕೊಬೋದು, ಯಾವುದು ಮುಖ್ಯ ಅಂತ ಹೇಳೋದು ನಮ್ಮ ಸಮನ್ವಯ ಸಮಿತಿ, JDS ಮತ್ತು BJPಯ ಸಮನ್ವಯ ಸಮಿತಿಯಲ್ಲಿ ಕೂತು ತೀರ್ಮಾನವನ್ನು ಮಾಡ್ತೀರಿ. ಆ ಸಭೆಯ ಬಳಿಕ ಅಲ್ಟಿಮೇಟ್ ಆಗಿ ಯಾವ ವಿಚಾರಗಳನ್ನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಬೇಕು ಅನ್ನೋದು ತೀರ್ಮಾನವನ್ನು ನಾವು ಮಾಡೋದು. ನಾವು ಗೆದ್ದಿದ್ದೀರಿ. ಅಲ್ಲಿ ಸರ್ಕಾರ ಇನ್ನೂ ರಚನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳು ಸ್ವೇರಿಂಗ್ ಸೆರೆಮನಿ ಆಗಬೇಕಾಗಿದೆ. ಇವೆಲ್ಲ ದೊಡ್ಡ ಪ್ರೋಸೆಸ್ ಇದೆ, ಮುಗಿಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.